ಹಾಯ್ ತುಂಬ ಸ್ಟೂಡೆಂಟ್ಸ್ KCET 2025 ಕಟ್ ಆಫ್ ನಮಗೆ ಯಾವಾಗ ಸಿಗುತ್ತೆ ಅಂತ ಕೇಳ್ತಾಯಿದ್ರು. ಮೊದಲಿಗೆ ಕಟ್ ಆಫ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಟ್ ಆಫ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಕೌನ್ಸಿಲಿಂಗ್ ಆಗುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯಿತು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಯಿತು, ಹಾಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಆಯಿತು. ಆ ಟೈಮಲ್ಲಿ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗನ್ನು ಕನ್ಸಿಡರ್ ಮಾಡೋಣ. ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಯಾವ ಕಾಲೇಜಲ್ಲಿ ಅಥವಾ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಕೆಟಗರಿಗಳಿಗೆ ಎಷ್ಟನೇ ರ್ಯಾಂಕ್ವರೆಗೆ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ, ಅದನ್ನು ನಾವೇನು ಹೇಳ್ಬೋದು, ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಾಗಲೂ ಕೂಡ ಈಗ ಯಾವ್ಯಾವ ಕೆಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟನೇ ರ್ಯಾಂಕ್ವರೆಗೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅದನ್ನು ಸೆಕೆಂಡ್ ರೌಂಡ್ ಕಟ್ ಆಫಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಿದ್ರೆ ನಮ್ಗೆ ಗೊತ್ತಿರಬೇಕಾಗಿರುವಂತಹ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ, ಕಟ್ ಆಫ್ ನಮಗೆ ಗೊತ್ತಾಗೋದು ಕೌನ್ಸಿಲಿಂಗ್ ಆದಮೇಲೆ, ಓಕೆನಾ. ಅಂದರೆ 2025 ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ಬಗ್ಗೆ ನಮಗೆ ಐಡಿಯಾ ಸಿಗುತ್ತೆ. ಹಾಗೆ 2025 ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ಸೆಕೆಂಡ್ ರೌಂಡ್ ಕಟ್ ಆಫ್ನ ಐಡಿಯಾ ನಮಗೆ ಸಿಗುತ್ತೆ. ಅದು ಕೂಡ ಕೋರ್ಸ್ ವೈಸ್ ಸಿಗುತ್ತೆ. ನರ್ಸಿಂಗ್ ಆಯಿತು, ಹಾಗೆ ಫಾರ್ಮ್ಸ್ ಆಯಿತು, ಎಂಜಿನಿಯರಿಂಗ್ ಆಯಿತು, ಮೆಡಿಕಲ್ ಆಯಿತು, ಈ ರೀತಿ ಕೋರ್ಸ್ ವೈಸ್ ಕಟ್ ಆಫ್ ನಮಗೆ ಸಿಗುತ್ತೆ. ಹಾಗಿದ್ರೆ ನೀವೀಗ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದಕ್ಕೆ ಕಟ್ ಆಫ್ ಯೂಸ್ ಮಾಡಬೇಕು. ಬಟ್ ನೀವು ಯೂಸ್ ಮಾಡಬೇಕಾಗಿರೋ ಕಟ್ ಆಫ್ ಹಿಂದಿನ ವರ್ಷದ್ದು KCET 2024. ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಅಂದರೆ ನನ್ನ ರ್ಯಾಂಕ್ ಇಷ್ಟಿದೆ, ಅಂದರೆ ಒಂದು 40,000 ಇದೆ ಅಂತ ಅಂದ್ಕೊಳ್ಳೋಣ. ನನ್ನ ರ್ಯಾಂಕಿಗೆ ಒಂದು 40,000 ಇದೆ. ಹಾಗಿದ್ರೆ ನನಗೆ ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಬೋದು, ಹಾಗಿದ್ರೆ ಇದರ ಐಡಿಯಾ ನಿಮಗೆ ಸಿಗೋದು ಕಟ್ ಆಫ್ ಮೂಲಕ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಇದೆ, ಅದರ ಕಟ್ ಆಫೇ 5,000 ಇದೆ. 3 ರೌಂಡ್ ಸೇರಿ 5,000 ಕಟ್ ಆಫ್ ಅದ್ರದ್ದು. ಆ ಕಾಲೇಜನ್ನು ನೀವೀಗ ಆಪ್ಷನ್ ಎಂಟ್ರಿಲೇ ಆ್ಯಡ್ ಮಾಡಬಹುದು. ಆ್ಯಡ್ ಮಾಡಬೇಡಿ ಅಂತ ಹೇಳ್ತಲ್ಲ, ಆ್ಯಡ್ ಮಾಡಿ. ಬಟ್ ಅದರ ಕಟ್ ಆಫೇ 5,000 ಇದ್ದಾಗ ನಿಮ್ಮ ರ್ಯಾಂಕ್ 40,000 ಇತ್ತು ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ನಿಮಗೆ ಈ ವರ್ಷ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಿದ್ರೆ ನೀವೀಗ ಅದೇ ತುಂಬ ಒಳ್ಳೆ ಕಾಲೇಜ್ ಇದೆ, ಕಟ್ ಆಫ್ ಕಡಿಮೆ ಇದೆ, ಆ್ಯಡ್ ಮಾಡಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ರ್ಯಾಂಕಿಗೆ ಒಂದು ಅರೌಂಡ್ 40,000 ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ 30,000 ಒಂದು 50,000 ಅಥವಾ 30,000 ಒಂದು 60,000 ಆ ಒಂದು ಕಟ್ ಆಫ್ ರೇಂಜ್ ಏನಿತ್ತು ಹಿಂದಿನ ವರ್ಷ, ಅಂದರೆ 30,000 ರ್ಯಾಂಕ್ವರೆಗಿನ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದೆ ಅದನ್ನು ನೋಡ್ಕೋಬೇಕು. ಅಲ್ಲಿಂದನೂ 60,000ವರೆಗೂ ಕೂಡ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದೆ ಅದನ್ನು ನೋಡಿಕೊಂಡು ಆ ಕಾಲೇಜ್ಗಳನ್ನು ಆ್ಯಡ್ ಮಾಡಲೇಬೇಕು, ಓಕೆನಾ. ಅಂದರೆ ನೀವು ಟಾಪ್ ಕಾಲೇಜಸ್ನೂ ಆ್ಯಡ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ರ್ಯಾಂಕ್ಗೆ ಈ ವರ್ಷ ಎಲ್ಲಿ ಸೀಟ್ ಸಿಗಬಹುದು ಅದನ್ನು ಕೂಡ ನೋಡಿಕೊಂಡು ಆಪ್ಷನ್ ಎಂಟ್ರಿ ಒಳಗಡೆ ಕಾಲೇಜಸನ್ನು ಆ್ಯಡ್ ಮಾಡಿದರೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಗ ಹಿಂದಿನ ವರ್ಷದ ಕಟ್ ಆಫ್ ಅಂತೂ ವೆಬ್ಸೈಟಲ್ಲೇ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.